ಅಜಯ್ ಅಜಯ್ ಅಲ್ಲ ಇದ್ಯಾವುದಲ್ಲ ಹುಡುಗ, ನಾನು ತಪ್ಪಿಸಿ ಬಂದಿದ್ದೀನಿ. ಹಿಂದೆ ಓಡಿ ಬಂದು ಅಜಯ್ ಅಂತಂದೇಳಿ ಉಲಿಕೆ ಮುತ್ತೆಲ್ಲ ಇದು ನಾನು ಬಿಟ್ಟು ಹೋಗೋಣ ಅಂತಂದೇಳಿ ನಾನು ಹೋಗ್ತಿದ್ದೀನಿ, ಬಿಸಿಲಾಗುತ್ತೆ ಇವನ್ನೇನು ಕರ್ಕೊಂಡು ಹೋಗೋಣ ಅಂತಂದೆ ಅಂದು ಹಿಂದೆ ಓಡಿ ಬಂದೈತೆ ಅಲ್ಲೇನಿ. ಅಜ್ಜಿ ಅಜ್ಜಿ ನಾನು ಬರ್ತೀನಿ ಕಣಜ್ಜಿ ಒಂಟಕ್ಕೆ, ಇವತ್ತು ಸ್ಕೂಲ್ ಇಲ್ಲ, ಮೇಷ್ಟು ಹೇಳಿರು ಅದಕ್ಕೇನೆ ಬಂದೇನೆ ಪಟ್ಟಿಂದ ಪರೀಕ್ಷೆ, ಅದಕ್ಕೆ ಇವತ್ತು ಓದ್ಕೆಮಕ್ಕೆ ಅಂತಂದೇಳಿ ರಜೆ ಬಿಟ್ಟವ್ರೆ. ನಾನು ಬರ್ತೀನಿ ಕಣಜ್ಜಿ. ನಾನು ಕೇಳಿದೆ ಅಜ್ಜಿ ಎಟ್ಲ ಹೋಗಿದ್ದೆ, ಅಲ್ಲೆಲ್ಲೋ ಹೋಗ್ತಿರ್ಬೇಕು ನೋಡು ಅಂತಂದಂದ್ರು. ಅದಕ್ಕೆ ನಾನು ಓಡಿ ಬಂದೆ. ಅಜ್ಜಿ ಎಲ್ಲ ಕಡ್ಡಿನ ಸಿಹಿಗೆ ಹೊಲ್ದಕ್ಕೆ ಹೋಗುತ್ತಂತಂದೇಳಿ ನಾನು ಬರ್ತೀನಿ ಕಣಜ್ಜಿ. ಅಲ್ಲ ಸ್ಕೂಲಿದ್ದ ಬಂದನು ಮನೆ ತೆಗಿರ್ತಾನೆ ಅಂತಂದೇಳಿ ನಾನು ಬೀಗ ಹಾಕ್ಯಂಬರ್ದಂಗೆ ಬಂದಿದ್ದೀನಿ. ಬೀಗ ಹಾಕ್ಯಂಬಂದೆ ಹೆಂಗ ನೀನು ಸರಿಯಾಗಿ ಹಾಕ್ಯಂಬಂದಂಗ ಬೀಗ ಹಾಕಿಗೆ ನಾವು ಅಲ್ಲಿ ಗುಣ್ಣಕ್ಕೆ ಇಕ್ತಿದ್ವಲ್ಲಿ ಇಕ್ಕಿ ಆತನ ಮುಚ್ಚಿ ಬಾ ಅಂತಂದೇಳಿ ಹಾಕ್ಯಂಬಂದ ಹೆಂಗವ ನೀನು ಮಂತಕ್ಕೆ ಬಂದು ಬೀಗ ಹಾಕ್ಯಂಬಂದ್ರೆ ಒಳಗೆ ಹೋಗಿ ಜಾಗಿರಲ್ಲ ಅಂತ ಬೀಗ ಹಾಕಿ ಅಲ್ಲಿ ಇಕ್ಕಿ ಬಂದಿದ್ದೆ. ಬೀಗ ತೆಗೆದು ನಿಂದು ಬುಕ್ಕು ಅವೆಲ್ಲ ಬ್ಯಾಗು ಅದು ಇಕ್ಕಿ ಒಳಕ್ಕೆ ಬೀಗ ಹಾಕ್ಯಂಬಂದಿದ್ದಿ ಹಂಗಲ್ಲ ನೀನು ಅಚ್ಚುಕಟ್ಟಾಗೆ ಇಲ್ಲ ಮಂಟಗನ ಇದ್ದಂಗಲ್ಲ ಇಲ್ಲಿ ಓಡಿ ಬಂದಿದ್ದಿ ಹಂಗೇನೆ ಏನೋ ತಿಮ್ಮನಂಗೆ. ಅಲ್ಲೇನು ಹೊಲ್ದಾಗೇನು ಎಳೆವ ಕಲ್ಲು ಹತ್ಕೊಂಡು ತಿಂಬಕ್ಪತಿ ಯಾಕೆ ಸಿಗುತ್ತೆ, ಮನೆ ತೆಗಿದ್ದು ಉಣ್ಕೊಂಡು ತಿನ್ಕೊಂಡು ಆಡೋದು ಬಿಟ್ಟು ನಾನು ನಿಂತೆ ಓಡಿ ಬಂದವನಿ. ಹೋಗಿ ನೋಡ್ಕೊಂಬರೋಗು ಸರಿಯಾಗಿ ಬೀಗ ಹಾಕಿದ್ಯಾ ಹೆಂಗೆ ನೋಡಿ, ಇಲ್ಲಾಂದ್ರೆ ನಾನೇ ಹೋಗಿ ಹಾಕ್ಕೊಂಬತ್ತೀನಿ. ಅಜ್ಜಿ ನನ್ನ ದಿನಾನು ನೀವು ಎಲ್ಗನ ಹೋದಾಗ ಹಾಕ್ತಿರ್ಲಿಲ್ವೇ ಬೀಗನ ತೆಗೆದು ಬ್ಯಾಗೆಲ್ಲ ಇಕ್ಕಿ ಬೀಗ ಹಾಕಿ ಆಡಕ್ಕೆ ಹೋಗ್ತಿದ್ನಲ್ಲ ಹಂಗೆ ಮತ್ತೆ ಹಾಕಿ ಬಂದಿದ್ದೀನಿ. ಗನ್ಮಗೆ 2 ಸಲಿನ ಬೀಗರ ಹಿಂಗೆ ಕಿತ್ತು ನೋಡಿ ಸರಿಯಾಗಿ ಬಿದ್ದೈತೆ ಹೆಂಗನ ಹಾಕಿ ಗೂಡ್ನಕ್ಕೆ ಇಕ್ಕಿ ಬಟ್ಟೆನೇ ಮುಚ್ಚಿ ಬಂದಿದ್ದೀನಿ, ಸರಿಯಾಗಿ ಹಾಕಿದ್ದೀನಿ. ಅಜ್ಜಿ ಅಲ್ಲಿ ಹೋಗೈತೆ ಅಂತಂದಂದ್ರು ಅದಕ್ಕೆ ಓಡಿ ಬಂದೆ ನಾನು. ನಡಿ ಅಲ್ಲಿ ಗರಿನ ಎಳ್ಕೊಂಬರೋಕ್ಕೆ ಇಕ್ಕಿ ಕೈ ಪೈ ಇನ್ನೊಂದ್ರೆ ಇನ್ನೊಂದು ದಿನ ಬತ್ತೀನಿ ಅನ್ಬಾರ್ದು, ಅದಕ್ಕೆ ಇಲ್ಲಿ ಆರಾಮಾಗಿರ್ತಾರೆ ಅಂತಂದು ತಿಳ್ಕೊಂಡಿದ್ದೆ. ಗರಿನ ಎಳೆಯಕ್ಕೆ ಇಕ್ಬೇಕು, ನಿನ್ನ ಎಡೆಮಟ್ಟೆ ಕೂಡ ಇಕ್ಕಿ ಗರಿ ಎಳೆಯಕ್ಕೆ ಇಕ್ಕಿ ಗರಿ ಕಡ್ಡಿ ಸಿಗೆ ಇಕ್ಕಿರೆ ಕೈ ಎಲ್ಲ ನೋವು ಬಂದರೆ ಇನ್ನೊಂದು ದಿನ ಅಜ್ಜಿ ಸವಾಸ ಬೇಡ ಹೋಗೋದೇ ಬೇಡ ಹೊಲ್ದಕ್ಕೆ ಅಂತಂದು ಅನ್ಬೇಕು. ಅಲ್ಲಿ ಇಲ್ಗನ ಓಡಿ ಬಂದಿದ್ಯಾ ನಡಿ, ಇವತ್ತು ಸರಿಯಾಗಿ ಬದುಕಿಗೆ ಇಕ್ತೀನಿ, ನಾಳೆಗೆ ಬರೋಲ್ಲ ಅನ್ಬೇಕು ಹಂಗಿಕ್ತೀನಿ. ಹೊತ್ತು ಮುಂಚೆ ಹೋಗೋಣ, ಅಲ್ಲಿ ಕೆಂಚಜ್ಜಿ ಬಂದು ಓಸನು ಕುಡಕೊಂಡಿರ್ತಾಳೆ. ಹೋಗೋಣ ಅಂತಂದ್ರೆ ನಿಂದೊಂದು ಕಾಟ ಅದೇ ಅಂತ ಹುಲಿಕೊಂಡು ಹಿಂದೆ ಬಂದಿದ್ದೀಯ, ಎಲ್ಲನ ಕುಡಕೊಂಡಿರ್ತಾಳೆ. ನಮಗೆ ಯೋ ಸಿಗ್ತವ ಏನೋ ಸಿಗೋದೇ ಇಲ್ವಾ, ಅಲ್ಲೇ ಮುಂದಾಗ ಹೋಗಿ ಎಲ್ಲ ಕುಡಕೊಂಡಿರ್ತಾಳೆ. ಶಾನೆ ಹೊಸ ನಮಗೆ ಯಾತ್ರವ ಸಿಗ್ತಾವ ಸಿಗೋದೇ ಇಲ್ಲ. ನೀನೊಬ್ಬ ಹಿಂದೆ ಓಡಿ ಬಂದಿದ್ದೀಯ ಹಂಗೇನೆ ಸುತ್ತಮುತ್ತಲವೆಲ್ಲ ಎಳೆದು ಹಾಕ್ಕೊಂಡು ಕುತ್ಕೊಂಡಿರ್ತಾಳೆ. ಅವಳು ದಿನಾನು ಸಿಗಿತಾಳೆ. ಇವತ್ತು ಕೂಲಿ ಪಲ್ಲಿ ಇವಾಗ ಯಾತು ಇಲ್ಲ, ಬಿಸ್ಲಾಗೆ ಇನ್ನೇನು ಮಾಡೋದು, ಮನೆ ತಕ್ಕೊಂಡು ಬೇಜಾರಾಕೈತೆ. ಒಂದು ದಿವಸ ನಮ್ಮ ಖರ್ಚುಗನ ಆಗುತ್ತೆ, ಲೆಡ್ಕಿಗನ ಆಗುತ್ತೆ ಅಂತಂದೇಳಿ ನಾನು ಕಡ್ಡಿ ಸಿಕ್ಕೊಂಬರೋಣ ಅಂತ ಒಂದೆ. ಬಾ ಒಂದು ದಿವಸ ಗರಿನ ತಂದು ಹಾಕ್ಬಂತಿ. ಅಜ್ಜಿ ನಾನು ಗರಿನ ಎಲ್ಲ ಎಳ್ಕೊಂಬಂದು ಹಾಕ್ತೀನಿ, ನೀನು ನೆಲ ಕೂಕೊಂಡು ಸಿಗಿ. ನನಗೆ ಐಸ್ ಕ್ರೀಮು ಬತ್ತಾವಲ್ಲ ಹಾಲೈಸು ಬತ್ತವೆ, ಅವನ್ನ ಕೊಡ್ಸಜ್ಜಿ ನನಗೆ 10 ರೂಪಾಯಿ ಕೊಟ್ಟು. ಹಂಗನಜ್ಜಿ ನಾನು ಗರಿನೆಲ್ಲ ತಂದು ಹಾಕ್ತೀನಿ, ನೀನು ನೆಳಕ್ಕೆ ಕೂಕ, ನೀನೇನು ತೋರ್ಬೇಡ, ನಾನು ತಂದು ಹಾಕ್ತೀನಿ, ನೀನು ಸಿಗಿ ಶಾನೆ ಸಿಗಿ. ಅಲ್ಲ ಕಣ್ಣಿಂಗಜ್ಜಿ ಬಿಸಿಲಾಗಿ ಆ ಹುಡುಗನ್ನೇನು ಎಳ್ಕೊಂಬರಕೋದೆ, ನೀನು ಒಬ್ಬಳೆ ಬರೋದು ಬಿಟ್ಟು ಹಂಗೆ ಬಿಸಿಲೆ ಉರ್ದೋಕೈತೆ, ಕಾಲು ಹಂಗೆ ಸುಟ್ಟು ಬರೆ ಆಗ್ತವೆ. ಬೇಸಿಗೆ ಕಾಲದಾಗೆ ಹುಡುಗರನ್ನ ಮನೆ ಬಿಟ್ಟು ಬರೋದು ಬಿಟ್ಟು ಕರ್ಕೊಂಬಂದಿದ್ದೀಯ. ಅಲ್ಲ ಕಣ್ಕಮ್ಮ ಯಾವಾಗ ಬಂದಿದ್ದೆ ನೀನು? ಅಲ್ಲಯ್ಯೋ ಸಂಗರಿ ಕುಡಿಕೊಂಡಿದ್ದೀಯಾ, ಒಂದು ಸಂಗರಿ ಕುಡಿಕೊಂಡಿದ್ದೆ. ಇವತ್ತೇನು ಕೆಂಚಜ್ಜಿ ಏನು ಬಂದಿಲ್ವೇ? ನಾನು ಕೆಂಚಜ್ಜಿ ದಿನ ಇರೋದು ಬಂದಿರುತ್ತೆ ಅಂತಂದೇಳಿ ಅಂದ್ಕೊಂಡೆ. ನಾನು ಇವತ್ತೆಲ್ಗೂ ಹೋಗಲಿಲ್ಲ, ಮೈ ಆತದು ಬದುಕಿಲ್ಲ. ಇವಾಗ ಇನ್ನೇನು ಯಾಕೆ ಬದುಕೈತೆ, ನೀರೆಲ್ಲ ಪಾರಿಲ್ಲ. ಅದಕ್ಕೆ ನಾನು ಒಂದು ಇಸ್ಕಡ್ಡಿನ ಸಿಕ್ಕಂಬರೋಣ ಅಂತಂದೇಳಿ ಬತ್ತಿದ್ದೆ. ಈ ಹುಡುಗ ಎಲ್ಲ ಸ್ಕೂಲ್ಗೆ ಹೋಗಿದ್ದು, ಇವತ್ತು ಹೊತ್ತು ಮುಂಚೆ ಬಿಟ್ಟರು ಮೇಷ್ಟ್ರು ಅಂತಂದೇಳಿ ತಿರ್ಕೊಂಡು ಓಡೆ ಬಂದೈತಲ್ಲಮ್ಮ. ಇನ್ನೇನು ಮಾಡ, ನಿಂತ್ಕೋಕ್ಕಾಗಲ್ಲ, ಮುಂದಕ್ಕೆ ಬರೋಕ್ಕಾಗಲ್ಲ, ಕರ್ಕೊಂಬಂದೆ ನೆಳಕ್ಕೆ ಕೂಕೊಂಡತ್ತ ಸಿಕ್ಕೊಂಡು ಹೋಗೋಣ, ಇನ್ನೇನು ಮಾಡೋಣ ಅಂತಂದೇಳಿ. ಅಜ್ಜಿ ನೀನು ಹಂಗೇನೆ ರೇಣುಕತ್ತೆ ಹಂಗೇನೆ ಬಂದು ಗನವಾಗಿ ಗರಿನ ಕುಡಕ್ಕೆಂದು ಇಟ್ಟತ್ತಿಗೆ ಯೋಸ್ ಅಂತ ಸಿಗಿಬೋದಾಗಿತ್ತು. ನೀನು ಈಟ ತನಕ ಮನೆ ತೆಗೆದಿಯಾ ನೋಡು, ಮತ್ತೆ ಯೋಸ್ ಗರಿನ ಕುಡಕ್ಕೆಂಡೈತಿ. ನೀನು ಇದಕ್ಕೆ ಬಿಡಿಸ್ಕೊಬಾರ್ದು. ಅವಜ್ಜಿ ಕೆಂಚಜ್ಜಿ ಬರ್ತೈತಿ ಅಂತಂದಂದೆ ಬೈಯೋದು ನೀನು. ನಮ್ಮ ಹೊಲ್ದಾಗಳೆಲ್ಲ ಗರಿನೆಲ್ಲ ನಾ ಕುಡಕ್ಕೆ ಬೇಡ ಅಂತಂದೆ ಹೇಳಿ ನೀನು ಬೈಯೆಲ್ಲ ಏನಿಲ್ಲ. ಅದಕ್ಕೆ ಅವರು ದಿನ ಬಂದು ಕುಡಕೊಂಡು ಎಲ್ಲ ಸಿಕ್ಕೊಂಡು ಹೋಗ್ತಾರೆ. ನೀನು ಕುಡಕೊಂಡು ಶಾನೆ ಹೊಸ ಸಿಗಿದ್ರೆ ನೀವು ನಮಗೂ ಶಾನೆ ದುಡ್ಡು ಬರ್ತೈತಿ. ಪಾಪ ಅಲ್ಲಿ ನೀರು ಎತ್ತದು ಕರೆಂಟಿಂದು ಇದು ಕಂಬ ಐತಲ್ಲ, ಅಲ್ಲಿ ಗರಿ ಎಡೆಲೆ ಹೋಗಿ ನಾನು ಚಾಕನೂ ಒಂದು ವಾಟರ್ಕೇನೋ ನೀರು ಇಕ್ಕಿದ್ದೀನಿ, ಹೋಗಿ ತಗೊಂಬರೋಗು. ಕಡ್ಡಿನ ನಾವು ಒಂದು ದಿವಸ ಸಿಗಿಯೋಣ, ಹೋಗಿ ತಗೊಂಬರೋಗು ಹೋಗಿ. ಆಮೇಲೆ ಹುಳ ಉಪ್ಪೆ ಇರ್ತವೆ, ಸ್ಯಾದ್ರಕ್ಕೆಲ್ಲ ನಾ ಕೈ ಇಕ್ಕೋಬೇಡ, ಇಲ್ಲಾಂದ್ರಲ್ಲೇ ನಾನು ಹೇಳಿದ್ದಾಗ ಅಷ್ಟೇ ಕೈ ಇಕ್ಕು. ಈ ಕಾಲದಾಗೆ ಬೇಸಿಗೆ ಕಾಲಕ್ಕೆ ಹೊತ್ಕೊಂಡು ಸೇಳು ಇರ್ತವೆ, ಯಾತು ಗರಿ ಪರಿ ಎತ್ತಕೋಬೇಡ. ನಾನು ಹೇಳಿದ್ದಾಗ ಮಾತ್ರ ನೋಡ್ಕೊಂಡು ಬಂದ್ಬಿಡು ಜಲ್ದಂಗೆ. ಸರಿ ಆಯ್ತು ಹೇಳಜ್ಜಿ. ಅಗ್ಗೆ ಕುಡಿಕೊಂಡು ಈ ಕೂಕ ಬರ್ತೀನಿ, ಬರ್ತೀನಿ. ಅದೇ ಕರೆಂಟಿ ಕಂಬ ಅದೇ ನಾ ಅಪ್ಪ ಎಲ್ಲಿ ಕಿತ್ಕೊಡೋದಲ್ಲ
ಆ ಮರದ ತಾನೆ ತತ್ತೀನಿ ಹೇಳು ಅದರಡೆಲ್ಲ ತಾನೆ ತಾಂಬತ್ತೀನಿ ಹೇಳು ನಾನು. ಅಲ್ಕಂಡಿಂಗಜ್ಜಿ ನೀನು ಈ ಮರದಡಿಕೆ ಕೂಕೊಂಬಿಟ್ಟೆಲ್ಲ ಯಾತ್ರವನ ಗರಿ ಮಟ್ಟೆ ಬೀಳ್ತವೆ. ಈ ಕಾಲದಾಗೆ ಸ್ಯಾನೆಯ ಮಟ್ಟೆ ಬೀಳ್ತವೆ. ಈ ಸೆಕೆ ಕೂಕ ತಲ್ಗಿಲೆ ಮಕ್ಕೆ ಬಿದ್ದಾವು. ಎಲ್ಲನ ಕಾಯಿ ಪಾಯಿನೂ ಬುಲ್ಡೆ ಪಲ್ಡೆ ಯಾತನ ಬುಲ್ಡೆ ಮಕ್ಕೆ ಬಿದ್ದರೆ ಇರ್ತವೆ. ಬಂದು ನೀನು ಈ ಬುಡು ಕೂಕೊಂಡಿದೀಯ ಹಂಗೇನೆ. ಮನೆ ತಗ್ಲಿತಾನೆ ಹಾಕೊಂಬರೋದಕ್ಕೆ ಸಾಕಾತು. ನಾವು ದಪ್ಕಿರೋದು ಕತ್ಕು ಓಡಾಡೋದೇ ಎದ್ದಳೋದು ಕೂಕೊಂಬದು ಅದೇ ಸಾಕಾದಂಗಾಗುತ್ತೆ. ಕೂಲಿ ಹೋದ್ರೆ ವಾಸತ್ತ ಜನಗಳು ಮರಿಲ್ಲತ್ತ ಮಾತಾಡ್ಕೊಂಡು ಹಿಂಗೆ ಹಂಗೆ ಕೂಲಿ ಪಲ್ಲಿ ಮಾಡ್ಕೊಂಬರ್ಬೋದತ್ತ. ಈ ಕಡ್ಡಿ ಯಾವ ಸಿಗಿತಾಳೆ ಭುಜ ಎಲ್ಲ ನೋವು ಬರ್ತಾವೆ. ಹಂಗೆ ಕಣ್ಣು ಒಬ್ರು ಕಣ್ಣೆಲ್ಲ ನೋಯ್ತವೆ. ನಾನು ಕೂಕೊಂಡಿರ್ಲಾರ್ದ ಮನೆ ತಗ ಕೂಕೊಂಡು ಇನ್ನೇನು ಟೈಮ್ ಪಾಸ್ ಮಾಡೋದು ಯಾತನ ಹಿಂಗೆ ಎಲೆಡ್ಕಿಗೆ ಪಲ್ಲೆಡ್ಕಿಗೆ ಆಗುತ್ತೆ. ಹುಡುಗರು ಕೈಯಕ್ಕ ಒಂದು 10 ರೂಪಾಯಿ ಕೊಡೋಕ್ಕೆ ಅದಕ್ಕೆ ಬಂದು ಕೂಲಿದ್ರೆ ನಾನು ಇದನ್ನೆಲ್ಲ ಎಲ್ಲಿ ಗರಿಪರಿ ಯಾತದು ಸಿಗಲ್ತಾಯಿ ನಾನು ಅದ್ರಾಗೆ ತುಟ್ಟುತ್ತೆ. ದಿನ ಕೂಲಿ ಹೋದ್ರೆ 300 ರೂಪಾಯಿ ಕೂಲಿ ತರ್ಬೋದು. ಅವನು ಹೇಳೋ ನಿಂಗಜ್ಜಿ ಕೂಲಿ ಹೋದ್ರೆ ವಾಸಿ. ಈಗ ಯಾತೈತೆ ಬದುಕು ಎಲ್ಲ ಯಾರೂ ಬೋರಿರೋರೆಲ್ಲ ಅಡಿಕೆ ಹಿಡಿಕೊಂಡವ್ರೆ. ಈಗ ಆತು ಬಸ್ಲಿಕ್ಕಿಲ್ಲ. ಮೊದಲು ಬೇಸಿಗೆರಾಗಿ ಮಸ್ತಾಗಿ ಹಾಕೋರು. ತೆನೆ ಕೊಯ್ಯೋಕ್ಕೆ ಕರಿಯರ್ ಘನವಾಗಿ ತೆನೆ ಕಡ್ಡಿ ಕೊಯ್ಯೋದು. ಯಾರನ್ನ ಈರುಳ್ಳಿ ಪರುಳ್ಳಿ ಸಾಕರು. ಆಮೇಲೆ ಹತ್ತಿ ಗಿಡಗಳು ಊರಾರು. ಈಗ ನೀರಿಲ್ಲದಕ್ಕೆ ಅಡಿಕೆ ಹಿಡ್ಕೊಂಡು ಅವಕ್ಕೆ ಅಡಿಕೆ ಗಿಡಕ್ಕೆ ಸಾಕಾಗಲ್ಲ ನೀರು ಅಂತ ಬರೇ ಅಡಿಕೆ ಗಿಡಕ್ಕೆ ಕದೆ ಇನ್ನೊಂದು ಫಸಲಿಲ್ಲ. ಅವ್ರಿಗೆ ಮನೆಗಳವ್ರಿಗೆ ಮಾಡೋಕ್ಕೆ ಬದುಕಿಲ್ಲ. ಸುಮ್ಮ ಕೂಕೊಂಡಿರ್ತಾರೆ. ಈ ಕಾಲದಾಗ ಯಾತೈತೆ ಕೂಲಿ ಆತದು ಇಲ್ಲ. ಈ ಅಡಿಕೆ ಗಿಡ ಅಂತಂದು ಇಕ್ಕಿ ಬೋರು ಅಂತೂ ಇದ್ರ ನೀರು ಬರೋಲ್ಲ ಅದ್ರ ನೀರು ಬರೋಲ್ಲ ಅಂತ ಮಸ್ತಾಗಿ ಕೊರಿಸ್ತಾರೆ. ಮೊದಲು ಈ ಅಡಿಕೆ ಪಡಿಕೆ ಗಿಡ ಹಿಂಗೆ ನಮ್ಮ ಕಲ್ವಳಿ ಸೀಮೆ ಕಡಿಕೆ ಇಕ್ತಿರ್ಲಿಲ್ಲ. ಯಾವತ್ತೈತಮ್ಮ ಇಲ್ಲೇನ ಕೆರೆ ಪರೆ ನದಿ ಸಮುದ್ರ ಇರತ್ತಾಗಾದರೆ ಬೋರ್ಗಳು ಫೇಲ್ ಆಗ್ದಂಗೆ ಬರ್ತವೆ. ಇಂಥತಕ್ಕೆಲ್ಲ ಈ ಕಲ್ವಳೆಗೆಲ್ಲ ಇಕ್ಕೊಂಡು ಕೂಕೊಂಡಿದ್ದಾರೆ. ಎಲ್ಲಿ ಸೇಫ್ ಇದಾವೆ ಬೋರ್ಗೆ. ಒಂದು ವರ್ಷ ಮಳೆ ಬರಲಿಲ್ಲ ಅಂದರೆ ಯಾತ್ರವೂ ಇರಲ್ಲ. ಏನು ಅಡಿಕೆ ಗಿಡ ಒಂದು ಇಕ್ಕೆವ್ರೆ ಏನು ಬೇಡ. ದೊಡ್ಡ ಫಸಲು ಬೆಳ್ಕೊಂಡು ಉಂಬಕ್ಕೆ ಸರಿ ಇತ್ಲಗಳ್ದು. ಮಸ್ತಾಗಿ ಸಮುದ್ರ ದಂಡೆ ಇಲ್ಲ ನದಿ ಹಳ್ಳ ಕೊಳ್ಳ ಇರತ್ತಾಗಾದರೆ ಇಲ್ಲ ಚಾನಲ್ ನೀರು ಬರೋತ್ತಾಗಾದರೆ ಬೇಡಪ್ಪ ಅಡಿಕೆ ಗಿಡ ಇಕ್ಕಿರು ನಡೀತೈತಿ. ಇಲ್ಲಿ ಇಕ್ಕಿ ಬೇಡ ಇಕ್ಕಿರೋರು ಅಯ್ಯೋ ಅಂತದಾರೆ. ಇನ್ನೊಂದು ಫಸಲು ಇಕ್ಕೋಕ್ಕಾಗಲ್ಲ. 1 ವರ್ಷ 2 ವರ್ಷ ಮಳೆ ಹೊತ್ತಂತಂದ್ರೆ ಒಂದಿರಲ್ಲ ಎಲ್ಲ ನುಣ್ಗೊಣಗ್ತವೆ. ಫಸಲಿ ಬಂದು ಗಿಡ ಒಣಗಿರಿ ಏಟು ಇರ್ತೈತಿ ಹೇಳು. ಹೇಳಮ್ಮ ವರ್ಷ ಇಕ್ತಲೇ ಇದ್ದಾರೆ. ಏನು ಹೊಟ್ಟೈಕೆ ಬಂದು ಇಕ್ತಿರೋದೇ ಏನು ಈಸು ಹೊಸಲ್ಲ ಮಸ್ತಾಗಿ ಇಕ್ಕಿನಾರೆ. ಯಾರು ನೋಡಿರೋ ಬೋರ್ನ ನೀರು ಬರಲ್ಲ ಅಂತ ಅಡಿಕೆ ಹಿಡ್ಕೈನ ಒಂದು ಬೋರ್ ಕೊರಿಸ್ತಾರೆ ಏನು ಬೇಡ. ಬೋರ್ ಗಾಡಿ ಅಂತೂ ದಿನಾಲೂ ಬತ್ತಿರ್ತವೆ. ಅವ್ರಿಗೊಂದು ದುಡ್ಡು ಮಾಡೋಕೆ ವಾಸಿ ಹೇಳು. ದಿನ ಬತ್ತಿದ್ದೆ ನಮ್ಮ ನೀನು ಸಿಕ್ಕಣ್ಣ ಕಾಲಿ 7 kg ಮನೆ ಬಂದಿದ್ರು ಎಲ್ಲ. ಇವಾಗ ಹಬ್ಬದ ಕಾಲದಾಗೆ ಮಸ್ತಾಗಿ ಬರ್ತಾರೆ. ಅದೇ ಇದು ಪ್ಲಾಸ್ಟಿಕ್ ತಮ್ಮರು ಬುಕ್ಕುಗಳು ತಮ್ಮರು ಆಮೇಲಿಂದ ಕಾಯಿ ಚಿಪ್ಪು ಎತ್ತತ್ರವ ಹುಣ್ಸೆಹಣ್ಣು ಹಳೆ ಹುಣ್ಸೆಹಣ್ಣು ಹಳೆ ರಾಗಿ ಎಲ್ಲ ತಾಮರು ಮನೆ ಮುಂದಕ್ಕೆ ಬರ್ತಾರೆ ಮಸ್ತಾಗಿ. ಈಗೆಲ್ಲ ಮನೆ ಬಳಿಯೋ ಕಾಲೆಲ್ಲ ತೆಗೆದಿಕ್ಕಿರ್ತಾರೆ ಅಂತಂದೇಳಿ 7 kg ಆದ್ವು ನಿನ್ನ ನಾವು. ಇವಾಗ ನೋಡಮ್ಮನಿ ಬಿಸಾಕಂಥದ್ದು ಯಾತದ್ದು ಇಲ್ಲ. ಗರಿ ಕಡ್ಡಿ ಸಿಗಿಯದಂತೆ ಕಾಯಿಗಳು ಚಿಪ್ಪು ಕುಡಿಕೆಂಬದು ಈಗೇನಿಲ್ಲ. ಸಾರಿಗೆ ಒಂದು ಕಾಯಿ ತುರಿದಿದ್ದು ಚಿಪ್ಪು ಮುಂತಾಗಿ ಯಾರು ಬಿಸಾಕಲ್ಲ. ನಮ್ಮ ಕಾಲದಾಗೆ ಒಲೆಯಕ್ಕೆ ಹಾಕ್ತಿದ್ವಿ ಚಿಪ್ಪ. ಯಾರು ಮಾತಾಡ್ಸೋದೇ ದಿಕ್ಕಿರಲಿಲ್ಲ. ಅವಕ್ಕೇನು ಡಿಮ್ಯಾಂಡ್ ಬಂದೈತಿ 25-30 ರೂಪಾಯಿ kg. ಎಂಥರೂ ಒಂದು ಕಾಯಿ ತುರಿದಾರು ಒಂದು ಚೀಲಕ್ಕೆ ಹಾಕಿ ಕುಡಿಕೆಂತಾರೆ. 3 kg 4 kg ಹಾಕ್ತಾರೆ. ಈಗ ಯಾತು ಬಿಸಾಕೊಟ್ಟಿಲ್ಲ. ಸಿಪ್ಪೆ ಮಟ್ಟೆ ಎಲ್ಲ ನಾರಿಗೆ ಹೋಗುತ್ತೆ. ಕಡ್ಡಿ ಪರಕೆ ಕಸ ಗುಡ್ಸೋಕು ಎತ್ತದ ಊದ್ಗಡ್ಡಿ ಮಾಡೋಕ್ಕೂ ಎಲ್ಲ ಹೋಗ್ತವೆ. ಮಸ್ತ ಬರ್ತಾರಮ್ಮ ದಿನ ತಿರುಗ್ತಾರೆ ಹಂಗೇನೆ. ಹುಣ್ಸೆಹಣ್ಣು ನೋಡು ಹಳೆ ಹುಣ್ಸೆಹಣ್ಣು ಈ ಹುಡುಗರ್ದು ಕಟ್ಟ ಮಿಠಾಯಿ ಅಂತಾರಲ್ಲ ಹುಣ್ಸೆಣ್ಣಾಗಿ ಅವ್ನು ಮಾಡೋಕ್ಕಾಗಿ ನಾ ತಗೊಂಡೋಗ್ತಾರೆ. ಅಲ್ಲೇ ಉಂಡು ಬಂದೇನು ಏನು ಮಾಡಿದ್ರಿ ನೀವು? ನಿಂಗಜ್ಜಿ ಸಾರಿಂದೊಂದು ಸಿಂತೆಮ್ಮ. ನಾನು ಈಗ ನೋಡು ಬದನೆಕಾಯಿ ಇದ್ವು 1-2 ಬಜ್ಜಿ ಮಾಡಿ ಉಂಡು ಹೊತ್ತು ಮುಂಚೆ ಬಂದೆ. ಬಿಸಿಲಾದರೆ ಆಗಲ್ಲ ಅಂತಂದೇಳಿ ದಿನ ಕೆಂಚಜ್ಜಿ ಬರೋದಮ್ಮ. ಇವತ್ತು ಯಾಕೆ ಬಂದಿಲ್ಲ. ಅವಜ್ಜಿ ಅಂತೂ ದಿನ ದೇವ್ರ ಮ್ಯಾಗಳು ತಪ್ಪಿರೋ ಅವಜ್ಜಿ ತಪ್ಪಲ್ಲ. ಹಂಗೆ ಮನೆ ಒಂದು 30-40 kg ಆಯ್ತಂತೆ. ಮಸ್ತಾಗಿ ದುಡ್ಡು ಮಾಡುತ್ತೆ. ದಿನ ಸಿಕ್ಕೊಂಡು ಹೋಗುತ್ತೆ. ಒಂದು ದಿನ ತಪ್ಪಲ್ಲ. ನಾವು ಕೂಲಿ ಇಲ್ದಾಗ ಅಷ್ಟೇ ಬರೋದು. ನಾನು ಹಿಂಗೆಲ್ಲ ಬಿದ್ದಾವೆ ಅಂತಂದೇಳಿ ಹಿಂಗೆ ಚೆನ್ನಾಗಿ ಬಂದು ಹೋಗ್ತೀನಿ. ಬೇಗ ಆಗತಕ್ಕನೂ ಸಿಗಿಯಲ್ಲ ನಾನು. ಬಿಡು ಅವಳು ವಯಸ್ಸದಳು ಇಟ್ಟ ಬಾಯಿಗೆ ಎಲೆಡ್ಕೆ ಪಲೆಡ್ಕೆ ಹಾಕಿಬೇಕಲ್ಲ. ಅದಕ್ಕೆ ಅವಾಜ್ ಬೇರೆ ಮೂಲಕ್ಕೆ ಹೋಗ್ಕಣೈತೆ. ಒಂದು ಬೀಡಿ ಪಾಡಿ ಬೆಂಕಿ ಪಟ್ಟಣ ಅಂತಂದು ಅಂಬುತ್ತೆ. ಆ ಥರ ಬತ್ತೈತಿ ಪಾಪ. ಹಂಗೆ ಒಜ್ಜಿ ಕಡ್ಡಿ ಸಿಕ್ಕೊಂಡೋಗಿ ವಯಸ್ಸ ಕಡ್ಡಿ ಮಾರ್ಕೊಂಡು ಯಾತಾನ ಹಿಂಗೆ ತಾಂತವತ್ತ. ಅದಕ್ಕೆ ಬತ್ತೈತಿ ದಿನ ಬರುತ್ತೆ ನಮ್ಮಲ್ದಕ್ಕೆ. ನಾನೇನು ಅಂಬಕ್ಕೆ ಹೋಗಲ್ಲ. ಬಿಡತ್ಲಾಗ ತಕ್ಕ ಸಿಕ್ಕೊಂಡು ಹೋದ್ರೆ ಹೋಗ್ತಾರೆ. ನಮ್ಮ ಕೈಲಂತ ಆಗಲ್ಲ. ನಾನು ಬರೋಲ್ಲ. ನಾನು ಕೂಲಿ ಇಲ್ದಿದ್ರೆ ಅಷ್ಟೇ ಬರೋದು. ಕೂಲಿ ಇದ್ದರೆ ಕೂಲಿ ಹೋಗ್ತೀನಿ. ಬರೋಲ್ಲ ಕಡ್ಡಿ ಸಿಗಕ್ಕೆ ನಾನು. ಅಲ್ಲ ನಮ್ಮ ಹುಡುಗ ನೋಡಮ್ಮ ಹೋಗಿ ಇದನ್ನು ಕಡ್ಡಿ ಸಿಗೋಕ್ಕೆ ಚಾಕನೂ ಒಂದು ವಾಟರ್ಗೆ ನಂಗೆ ನೀರಿದ್ದು ತಗೊಂಬರಗಪ್ಪ ಅಂದರೆ ಇಟ್ಟತ್ತಾದ್ರೂ ಬರಲಿಲ್ಲಲ್ಲ. ಇಟ್ಟತ್ತಿಗೆ ಒಂದು 2-3 ಗರಿ ಸಿಗಿಬೋದಾಗಿತ್ತು. ನೀನು ವ್ಯವಸ್ಥೆ ಕಡ್ಡಿ ಆಗ್ಯದ ಮಂಗೇನೆ ಹೊತ್ತು ಮುಂಚೆ ಬಂದಿದ್ದೀನಿ ನೀನು. ನಾನು ಹೋಗ್ತೀನಿ. ಶಾನೆ ಹೊತ್ತು ಇರಲ್ಲ. ದನಗಳ್ನು ಕುರಿಮರಿನೂ ಕಟ್ಟಾಕಿ ಬಂದಿದ್ದೀನಿ.
ಹೋಗಿ ಹುಲ್ಲು ನೀರು ನೋಡ್ಬೇಕು ಜನ ಅವತ್ತು ಹಿಂಗೆ ಬಂದತ್ತ ಒಂದು 2 kg ಆಗ್ತಾವತ್ತ ಬೇಜಾರಕ್ಕೆ ಮನೆ ತಗೊಂಡು ಇನ್ನೇನು ಮಾಡೋಣ ಇನ್ನೇ ಅಂತಂದು ಹೇಳಿ ಬಂದು ಹಿಂಗೆ ನಾನೇನು ಬೈಗಾಗ ತಗೊಂಡು ಸಿಗೋದಿಲ್ಲ ಹೋಗ್ತೀನಿ ನಾನು. ನೋಡೋಂಗೆ ಹಿಂಗಜ್ಜಿ ಇವಾಗಿನ ಹುಡುಗರು ಸುಮ್ಮನಿರಲ್ಲ ನಾಸ್ತಿಟ್ಗೆ ಹೋಗಿ ಅದ್ರಕ್ಕಿದ್ರ ಕೈ ಇರ್ತವೆ ಸೇಳು ಅವು ಮಂಡ್ರಗಪ್ಪೆ ಇರ್ತವೆ ಗರಿ ಎಡೆಲಿ ಹೋಗಿ ತಂಪಾಗಿರುತ್ತೆ ಹೋಗಿ ಹರಡೋಕ್ಕೆ ಮನೆಗಿರ್ತವೆ ಗೊತ್ತಾಗಲ್ಲ ಏನಿಲ್ಲ ಈ ಹುಡುಗರು. ನಾನು ಹೋಗ್ತೀನಿ ಹೋಗಿ ನೋಡೋಕೆ ಹೋಗಿ ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ ಹುಡುಗ ಸುಮ್ಮ ಮಾತಿ ಕೂಕೊಂಡು ನೀನು ಮಾತು ಸುಮ್ಮನಾಗ್ತಿ ಆಮೇಲೆ ಬೈತಾರೆ ನೋಡು ಹೋಗು. ಅಜ್ಜಿ ನೋಡಿ ನಾನೆಲ್ಲ ಇರಲಿಲ್ಲ ಹೋಗಿ ನೀನೇ ಹೋಗಿ ತಗೊಂಬರೋ ಹೋಗು ಅಲ್ಲೆಲ್ಲ ನೋಡಿ ವಾಟರ್ಕ್ಯಾನೂ ಇರಲಿಲ್ಲ ಚಾಕನೂ ಇರಲಿಲ್ಲ ಅಲ್ಲೆಲ್ಲನೇ. ಈಗಳಪ್ಪ ನಿನಗೆ ಅಂತೂ ಯಾತದು ಸಿಗಲ್ಲ ಇಂಥ ತಗೈತಿ ಅಂತ ಹೇಳಿದ್ರೆ ನೋಡ್ಕೊಂಡು ತೊತ್ತಾನೆ ಅಂತ ನಾನು ಇಟ ತಗೊಂಡಿಲ್ಲ ಅಂದರೆ ಬರ್ಬೇಕಾದ್ರೆ ನಾನೇ ಹೋಗಿ ತಗೊಂಬತ್ತಿದ್ದೆ. ತೊತ್ತಾನೆ ಅಂತ ಕಳಿಸಿರೆ ತೋರ್ದಂಗೆ ಅದೇ ಬಂದದಾನೆ. ಗರಿನೂ ಇಲ್ಲ ಹೇಳು ರೇಣುಕತೆ ಎಲ್ಲ ಸಿಗಕ್ಕೆ ಸಿಕ್ಕೊಂಡು ಹೋಗಿದ್ದೆ ನಿನ್ಗಿನ್ನೆಲ್ಲದವೆ ಕ್ಯಾಂಚಜ್ಜಿನೂ ಬಂದು ಆಲೆ ಸಿಕ್ಕೊಂಡು ಹೋಗಿರ್ಬೇಕು. ನೀನು ಬೈಯೆಲ್ಲ ಏನಿಲ್ಲ ಅವ್ರ ಕೂಟ ಮಾತಾಡ್ಕೊಂಡು ಕೂಕಂತೆ ಇನ್ನೇನು ಮಾಡ್ತಾರೆ ಅವರು ಗರಿನೆಲ್ಲ ಸಿಕ್ಕೊಂಡು ಹೋಗ್ತಾರೆ. ನೀನು ಬೈಯೆಲ್ಲ ಪೈಯಲ್ಲ ಅಲ್ಲಿಂದ ದಾರಿಗೆ ಬತ್ತಾ ಬೈಕೊಂಬತ್ತೀಯ. ಆ ಕೆಂಚಜ್ಜಿ ಗೊತ್ತಲೆ ಒಟ್ಟು ಗರಿನೆಲ್ಲ ಕುಡಿಕೊಂತಲೆ ನಮ್ಮದ್ರಾಗೆಲ್ಲ ಸಿಗಿತಾಳೆ ಅಂತ ಅಲ್ಲಿ ಮಾತಾಡ್ಕೊಂಬತ್ತೀಯ. ಇಲ್ಲಿ ಬತ್ತಿದ್ದಂಗೆ ಎಲ್ಲಿ ಇತ್ತೇನೆ ಒಂದಿಟ್ಟು ಅಡ್ಕಿತ್ತೇನೆ ಉಂಡು ಬಂದು ಏನು ಸಾರು ಮಾಡಿದೆ ಅಂತ 7 kg ಆದ್ವು ಅಂತ ಗನವಾಗಿ ಮಾತಾಡ್ಕೊಂಡು ಕೂಕಂತಿ. ಅಲ್ಲಿ ಬರ್ಬೇಕಾದ್ರೆ ಮಾತ್ರ ಬೈಕೊಂಬತ್ತೀಯ. ಬರ್ಲಿತ್ತ ಹೋಗು ಇರಲಿ ಅಲ್ಲಿ ಹೋದಾಗ ನನ್ನಿದ್ದ ಹೋದಾಗ ಇರಲಿ ಸರಿಯಾಗಿ ಬೈದು ಕಳಿಸ್ತೀನಿ ಅಂತಂದು ಇಲ್ಲಿ ಬೈಲೇ ಇಲ್ಲ. ನನವಾಗಿ ರೇಣುಕತೆ ಕೂಕೊಂಡು ಮಾತಾಡ್ತಾ ಇದ್ದಿ ನನವಾಗಿ. ಇನ್ನೇನು ಮಾಡಲ್ಲನಲ್ಲ ಪಾಪ ಅವ್ರನ್ನ ಬೈಯೋಕ್ಕಾಗುತ್ತೇನ ಬಿಡ ಹತ್ಲಾಗತ್ತ ಏನೋ ಬಿಸ್ಲಕ್ಕಲ್ಲ 1-2 ಸಿಕ್ಕೊಂಡು ಹೋಗ್ತಾರೆ ಹತ್ಲಾಗತ್ತ. ನೀನು ಚಾಕ ತೊತ್ತಕಂದ್ರೆ ನೀನು ಹತ್ಲಾಗೆ ಹೋದೆ. ನಾವು ಒಂದು ದಿವಸ ಸಿಕ್ಕೊಂಡು ಅಂತ 3-4 ಗಂಟೆಯಿಂದ ಮನೆ ಕಡೆಗೆ ಹೋಗೋಣ ತೊಂಪತ್ತಾಗುತ್ತ ತಣ್ಣಗಿರುತ್ತೆ ಮನೆ ತಾಗೆ ಬಿಸಿಲು ಹಿಂಗೆ ಸೆಕೆ ಉಬ್ಬು ಗರಿತೈತಿ ಚೆನ್ನಾಗಿ ತುಳ್ಕೊಂಡು 1-2 ಗರಿ ನೀನು ಎಳ್ಕೊಂಬಂದು ಹಾಕೋ ತೊಂಪತ್ತಾಗುತ್ತೆ ಆವಾಗ ಹೋಗೋಣ ಹೇಳಿ ನಾನು ನೀನು ಬಿಡು. ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಏನು ಕೆಲಸ ಇಲ್ಲ ಅಂದರೆ ಗರಿನೇ ಕಡ್ಡಿನಾದ್ರೂ ಸಿಕ್ಕಂಬಂದು ಜೀವನ ಮಾಡಬೇಕು ಅಂತಂದೇಳಿ ಅಂತಾರೆ. ಅವನೇನು ಕಡ್ಡಿ ಏನು ಮನೆ ತಕ್ಕೆ ಬಂದು ತಾನೋಗ್ತಾರೆ ತೂಕ ಮಾಡ್ಕೊಂಡು. ಸಿಗಿಯರಿಗೆ ಏನು ತೆಂಗಿನ ಗಿಡದಾಗ ಯಾವುದು ಏನು ಲಾಸ್ ಆಗೋದಿಲ್ಲ. ಕಾಯಿ ಕಿತ್ತರು ದುಡ್ಡೆಯ ಕಾಯಿ ಸುಲಿದು ಕೊಬ್ಬರಿಗೆ ಹಾಕಿರೋ ದುಡ್ಡೆಯ ಕೊಬ್ಬರಿ ಸುಲಿದು ಚಿಪ್ಪು ಉಳ್ಕೊಂಡಿರ್ತಾರೆ ಚಿಪ್ಪುನು ದುಡ್ಡೆಯ ಅದು ಎಡೆಮಟ್ಟೆ ಚಿಪ್ಪೆ ಮಟ್ಟೆ ಗರಿ ಎಲ್ಲದು ದುಡ್ಡೆ ಯಾವುದು ತೆಂಗಿಡ್ದಾಗೇನು ಲಾಸ್ ಆಗೋಂಥದ್ದು ಯಾವುದೂ ಇಲ್ಲ. ಎಲ್ಲ ಉಪಯೋಗನೇ ಎಲ್ಲನೂ ದುಡ್ಡೇ ಮಾಡೋದು ಒಂದಲ್ಲ ಒಂದು ಉಪಯೋಗ ಐತಿ. ನೋಡ ಚಿಪ್ಪು 70 ಮೆಂಬರ್ ಹೊಲಿಯಕ್ಕೆ ಹಾಕಿದ್ವಿ ಈಗ 10 ಡಿಮ್ಯಾಂಡ್ ಬಂದುಬಿಟ್ಟೈತಿ. ನಮ್ಮೂರಾಗಂತೂ ಮಸ್ತಾಗಿ ಕುಡಿತಾರೆ ಈಗ ಏನಿಲ್ಲ ಒಂದು ಸಾರಿಗೆ ಕಾಯಿ ತುರಿದಿದ್ದೂ ಬಿಸಾಕಲ್ಲ. ನಿಮ್ಮೂರಾಗ ಹೆಂಗೆ ಮಾಡ್ತಾರೆ ನೋಡಿರಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.